ವೆಲ್ಕಮ್ ಬ್ಯಾಕ್ ಟು ವಿಜಯಶ್ರೀಸ್ ವ್ಲಾಗ್. ಸೊ ಇದು ಟ್ರಿಪ್ನ ಸೆಕೆಂಡ್ ಡೇ ಆಗಿರುತ್ತೆ. ಸೊ ಬೆಳಗ್ಗೆನೆ ಎದ್ದು ನಾವು ನದಿ ಹತ್ರ ಸ್ನಾನಕ್ಕೆ ಅಂತ ಹೋಗ್ತಾ ಇದ್ದೀವಿ. ಆ್ಯಂಡ್ ರಾತ್ರಿ ಎಲ್ಲ ಸಿಕ್ಕಾಪಟ್ಟೆನೇ ಕಂಟಿನ್ಯೂಸ್ ಆಗಿ ಮಳೆ ಕೂಡ ಬಂದಿತ್ತು. ನೇತ್ರಾವತಿ ದಡಕ್ಕೆ ಬಂದ್ವಿ. ಬೆಳಗ್ಗೆ ಬಿಡ್ತಾರೋ ಇಲ್ಲೋ ಮಳೆ ಜೋರು ಅಂತ. ಆಲ್ರೆಡಿ ಜನ ತುಂಬ್ಕೊಂಡ್ಬಿಟ್ಟಿದ್ದಾರೆ ಮಾರೆ. ಇಲ್ಲೂ ಕೂಡ ಚೆನ್ನಾಗಿ ಹರಿತಿದೆ. ಹೋಗುವ, ಸ್ನಾನ ಮಾಡುವ. ಐ ಥಿಂಕ್ ಒಳಗಡೆ ಬಿಡಲ್ಲ ಅನ್ಕೋತೀನಿ, ಸಿಕ್ಕಾಪಟ್ಟೆ ಒಳಗಡೆಗೆಲ್ಲ. ಒಳಗಡೆ ನೋಡಿ ಎಷ್ಟು ಕಾರ್ಸ್ ಬಂದ್ಬಿಟ್ಟಿದೆ. ನಾನು ಯಾರು ಇರಲ್ಲ, ನಾವು ವಾಪಸ್ ಬರ್ಬೇಕಾಗುತ್ತೆ ಅನ್ಕೊಂಡೆ. ನದಿಯ ಪರಿಸರದಲ್ಲಿ ನಿಮಗೆ ಯಾವುದೇ ವ್ಯಕ್ತಿಗಳ ಬಗ್ಗೆ ಅನುಮಾನ, ಸಂಶಯಗಳು ಕಂಡುಬಂದರೆ ಹತ್ತಿರದಲ್ಲೇ ಇರುವ ಮಾಹಿತಿ ಕಚೇರಿಗೆ ಅಥವಾ ಪೊಲೀಸ್ ಅಧಿಕಾರಿಗಳಿಗೆ ತಿಳಿಸಿದ್ದಲ್ಲಿ ಅಂತಹ ವ್ಯಕ್ತಿಗಳ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಲಾಗುವುದು. ನದಿಯ ಪರಿಸರದಲ್ಲಿ ನಿಮಗೆ ಯಾವುದೇ ವ್ಯಕ್ತಿಗಳ ಬಗ್ಗೆ ಅನುಮಾನ, ಸಂಶಯಗಳು ಕಂಡುಬಂದರೆ ಹತ್ತಿರದಲ್ಲೇ ಇರುವ ಮಾಹಿತಿ ಕಚೇರಿಗೆ. ಈಗ ಸ್ನಾನ ಎಲ್ಲ ಮುಗಿಸಿ ದೇವ್ರ ದರ್ಶನಕ್ಕೆ ಹೋಗ್ತಾ ಇದೀವಿ. ಮತ್ತೆ ಮಳೆ 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 ಸಖತ್ತಾಗಿದೆ. ಮಳೆ 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 ಆ್ಯಂಡ್ ತುಂಬ ಒಳಗಡೆ ಏನು ಬಿಟ್ಟಿಲ್ಲ ಅವರು. ದಡದಲ್ಲೇ ಸ್ನಾನ ಮುಗಿಸಿ ಈಗ ದೇವ್ರ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಇದೆ ಅನ್ಕೋತೀನಿ. ರೋಹಿತ್ ಅವರು ವಿಡಿಯೋ ಕಾಲ್ ಮಾಡಿದ್ರು, ಅದನ್ನು ಮುಗಿಸ್ಕೊಂಡು ಬರೋಷ್ಟು ರಶ್ ಆಗಿ ಹೋಗ್ಬಿಟ್ಟಿದೆ. ಇದೇನು ದರ್ಶನಕ್ಕೆ ನೋಡೋಣ. ಸ್ಪೆಷಲ್ ದರ್ಶನಕ್ಕೆ ಹೋಗ್ಬೇಕಾ? ಸರಿ ಆಯಿತು, ಸ್ಪೆಷಲ್ ದರ್ಶನ. ಬಿಕಾಸ್ ಇನ್ನೂ ದೇವಸ್ಥಾನಗಳಿದೆ, ಅವನ್ನೆಲ್ಲ ರೌಂಡ್ ಹಾಕಬೇಕು. ಏನೇ ಆದರೂ ಕಾಯಬೇಕು. 10 o'clock ಇಲ್ಲಿ ಅನ್ನಪ್ರಸಾದ ಶುರು ಆಗುತ್ತೆ. ಅನ್ನಪ್ರಸಾದ ತಗೊಂಡೆ ನೆಕ್ಸ್ಟ್ ಹೋಗ್ಬೇಕು ಅಂದ್ಕೊಂಡಿದ್ದೀವಿ. ಸೊ ನೋಡೋಣ, ಏನು ಕೇಳ್ಕೊಂಡು ಹೋಗು. ನನಗೆ ಗೊತ್ತಿಲ್ಲ. ಅದು ಪ್ರಸಾದ ಸ್ಟ್ಯಾಂಡು, ಅದಕ್ಕೆ ಚಪ್ಪಲ್ ಸ್ಟ್ಯಾಂಡು ಇದೇ. ಟಿಕೆಟ್ ತಗೊಂಡು ಹೋಗು. ಒಳಗಡೆ ಹೋಗುವ. ಕ್ಯೂ ಬಂದು ನಿಲ್ಲೋಷ್ಟೊತ್ತಿಗೆ 7:30 ಆಯಿತು. ಸೊ 7:30 ಎಕ್ಸಾಕ್ಟಾಗಿ ಧರ್ಮಾಧಿಕಾರಿಗಳು, ಅಂದರೆ ನಿಮಗೆ ಗೊತ್ತಿರುತ್ತೆ, ಸೊ ಮಂಜುನಾಥ ಸ್ವಾಮಿ ಧರ್ಮಾಧಿಕಾರಿಗಳು ಅವ್ರ ಮನೆಯಿಂದ ದೇವ್ರ ದರ್ಶನಕ್ಕೆ ಹೋಗ್ತಾರೆ. ಸೊ ಆವಾಗ ಸ್ವಲ್ಪ ಸ್ಟಾಪ್ ಮಾಡ್ತಾರೆ, ಒಂದು 15 minutes ಏನೋ ಸ್ಟಾಪ್ ಮಾಡ್ತಾರೆ. ಸೊ ಅವರೆಲ್ಲ ಮುಗಿಸ್ಕೊಂಡು ಅವರು ಅಲ್ಲೇ ಇರ್ತಾರೆ, 1 hour ಅಲ್ಲೇ ಇದ್ದು ಅವರು ಯಾರ್ಯಾರು ತುಲಾಭಾರ ಎಲ್ಲ ಕೊಡ್ತಿರ್ತಾರಲ್ವ, ಸೊ ಅವರಿಗೆಲ್ಲ ಆಶೀರ್ವಾದ ಮಾಡಿ ಆಮೇಲೆ ಅವರು ಹೊರಡೋದು. ಸೊ ನಾವು ಕೂಡ ದರ್ಶನ ಮುಗಿಸ್ಕೊಂಡು ಬಂದ್ವಿ. ಅವ್ರು ನೋಡಿ, ಅವರು ಹೊರಗಡೆ ಹೋಗ್ಬೇಕಾದ್ರೆ ನಾವು ಒಳಗಡೆ ಹೋದ್ವಿ, ಅವರು ಹೊರಗಡೆ ಬರ್ಬೇಕಾದ್ರೆ ನಾವು ಹೊರಗಡೆ ಬಂದಿದ್ವಿ. ಸೊ ಎಕ್ಸಾಕ್ಟಾಗಿ 1 hour ಅಲ್ಲಿ ಎಲ್ಲ ದರ್ಶನ ಎಲ್ಲ ಮುಗೀತು. ಚೆನ್ನಾಗಿ ದರ್ಶನ ಆಯಿತು. ಬೆಳಗ್ಗೆನೇ ತುಂಬ ಚೆನ್ನಾಗಿ ದರ್ಶನ ಆಯಿತು. ಸೊ ಅದನ್ನು ಹಾಗೆ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ ಕೂಡ ತಗೊಂಡೆ. ಆ್ಯಂಡ್ ನಾವಿನ್ನೇನಿದ್ರು ಊಟಕ್ಕೆ ಹೋಗಬೇಕು, ಬಟ್ ಊಟ ಶುರು ಆಗೋದು 10 o'clockಗೆ ಅಂತ ಹೇಳಿದ್ದಾರೆ. ಸೊ ಅಲ್ಲಿವರೆಗೂ ನೋಡೋಣ. ಬೆಳಗ್ಗೆನೇ ಆಗಿರೋದ್ರಿಂದ ಇಲ್ಲಿ ಸಿಕ್ಕಾಪಟ್ಟೆ ಮಳೆ ಅಂತೂ ಇತ್ತು. ಸೊ ಸ್ವಲ್ಪ ರಶ್ ಕಡಿಮೆ ಇತ್ತು. ಈಗೀಗ ಜನ ಜಾಸ್ತಿ ಆಗ್ತಿದ್ದಾರೆ, ಬಿಕಾಸ್ ಮುಡಿ ಕೊಡೋರು ಇರ್ತಾರೆ, ನದಿಯಲ್ಲಿ ಸ್ನಾನಕ್ಕೆ ಹೋಗಿರೋರು ಇರ್ತಾರೆ. ಸೊ ಹಾಗಾಗಿ ನಾವು ಬೆಳಗ್ಗೆನೇ ದರ್ಶನ ಪಡೆದಿರೋದ್ರಿಂದ ಬೆಸ್ಟ್ ಅಂತ ಅನ್ನಿಸ್ತು. ರಶ್ ಆಗೋಗ್ಬಿಟ್ಟಿದ್ದಾರೆ. ಈಗ ಪ್ರಸಾದಕ್ಕೆ ಹೋಗಬೇಕು. 10 ಗಂಟೆ 10:30 ಶುರು ಅಂತ ಹೇಳಿದ್ರು. ಸೊ ಅದಕ್ಕೆ ರೂಮ್ನ ಚೆಕ್ಔಟ್ ಮಾಡಿಕೊಂಡು ಬಂದಿದ್ದೀವಿ. ಈಗ ಜನ ರಶ್ ಆಗೋಗ್ಬಿಟ್ಟಿದ್ದಾರೆ. ನಾವು ಬೇಗ ದರ್ಶನ ಮುಗಿಸ್ಕೊಂಡಿದ್ದು ಒಳ್ಳೆಯದೇ ಆಯಿತು ಅಲ್ವಾ ಬಾಪು? ಬೇಗ ದರ್ಶನ ಮುಗಿಸ್ಕೊಂಡಿದ್ದು ಒಳ್ಳೇದಾಯಿತು. ನೋಡಿ ಎಷ್ಟು ಜನ ಹೋಗ್ಬಿಟ್ಟಿದ್ದಾರೆ. ಸ್ಪೆಷಲ್ ಟಿಕೆಟ್ಗೂ ಇವಾಗ ಜಾಸ್ತಿ ಜನ ಹೋಗಿರ್ತಿದ್ರು. ಇದು ಬಂದು ಅನ್ನಪ್ರಸಾದಕ್ಕೆ ಒಳಗಡೆ ಹೋಗೋಕ್ಕೆ ಕ್ಯೂ ಇದು. ಸೊ ನಾವು ಅಲ್ಲಿ ಚೆಕ್ಔಟ್ ಮಾಡಿಕೊಂಡು ಇಲ್ಲಿಗೆ ಬಂದು ಕೂರೋಷ್ಟೊಳಗೆ 9 o'clock ಆಯಿತು. ಸೊ 9 o'clockಗೆ ಇಷ್ಟು ಕ್ಯೂ ಇತ್ತು. ಎಷ್ಟು ಜನ ಅನ್ನಪ್ರಸಾದಕ್ಕೆ ಕಾಯ್ತಾಯಿದ್ರು ಗೊತ್ತಾ? ಅಂದರೆ ಇಮ್ಯಾಜಿನ್ ಮಾಡ್ಕೊಳ್ಳಿ ಇನ್ನೂ ಎಷ್ಟು ಜನ ಭಕ್ತಾದಿಗಳು ಬರ್ತಾರೆ ಅಂತ ಪ್ರತಿದಿನ. ಸೊ ಒಳ್ಳೆ ಊಟ ಕೂಡ ಆಯಿತು. ಬೆಳಗ್ಗೆನೇ ಎಲ್ಲರಿಗೂ ಗೊತ್ತಿರುತ್ತೆ, ಪಾಯಸ, ಅನ್ನ, ಸಾಂಬಾರು ಮತ್ತು ಅದಕ್ಕೆ ಒಂದು ಸ್ವಲ್ಪ ಚಟ್ನಿ ಟೈಪ್ ಮಾಡಿರ್ತಾರೆ. ಸೊ ಅದನ್ನು ತುಂಬ ತಿನ್ಕೊಂಡು ಈಗ ಬಂದು ಟೈಮ್ 11 o'clock ನಮ್ಮದು ಊಟ ಆಯಿತು. ಸೊ ನಾವು ಹೊರಡ್ತಾ ಇದ್ದೀವಿ. ಬಟ್ ಇಲ್ಲಿ ನೋಡಿ, ಬೆಳಗ್ಗೆ ನಮಗೆ ಬೇಗ ದರ್ಶನ ಮಾಡ್ಕೊಂಡು ನಾವು ಒಳ್ಳೇದು ಮಾಡಿದ್ವಿ ಅಂತ ಪದೇ ಪದೇ ಅನಿಸುತ್ತೆ.
ತುಂಬ ಹೋಗಿದ್ದಾರೆ. ಮುಡಿ ಕೊಡೋರು ಅವರು ಇವರು ಎಲ್ಲ ಹೋಗಿರ್ತಾರಲ್ವ, ಎಲ್ಲ ಬಂದ್ಬಿಟ್ಟಿದ್ದಾರೆ. ಗೋಯಿಂಗ್ ಟು ಸೌತಡ್ಕ ಗಣಪತಿ. ನಾಳೆಯಿಂದ ಈ ವೆದರ್ನೆಲ್ಲ ಮಿಸ್ ಮಾಡ್ಕೋತೀವಲ್ಲ, ಈ ಮರ ಗಿಡಗಳು. ಒಂದೇ ಬಿಟ್ವಿ. ಸಿಕ್ಕಾಪಟ್ಟೆ ಜನ ಇದಾರಲ್ವಾ. ಧರ್ಮಸ್ಥಳದಿಂದ ಸೌತಡ್ಕ ಗಣಪತಿಗೆ ಒಂದು ಆಲ್ಮೋಸ್ಟ್ 40 ಮಿನಿಟ್ಸ್ ಅಷ್ಟೇ ಟ್ರಾವೆಲಿಂಗ್ ಇರೋದು. ಆನ್ ದ ವೇ ಹೋಗ್ತಾ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ಇದು ಸಿಗುತ್ತೆ. ಬಟ್ ಇಲ್ಲಿನ ಸ್ಪೆಷಲ್ ಏನು ಅಂದರೆ ಸೌತೆಕಾಯಿ ಅಲ್ಲಿ ಇದು ಕೊಡೋದು ಮತ್ತು ಗಂಟೆ ಕಟ್ಟೋದು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ. ಆ್ಯಂಡ್ ಇಲ್ಲಿರೋ ಪ್ರಸಾದ, ಅವಲಕ್ಕಿ ಪ್ರಸಾದ ಅಂತೂ ಸಿಕ್ಕಾಪಟ್ಟೆ ಇಷ್ಟ. ಸೊ ಈಗ ಪೂಜೆ ಸಾಮಾನೆಲ್ಲ ತೊಗೊಂಡು ಒಳಗಡೆ ಹೋಗೋಣ. ಸೊ ಇಲ್ಲೆಲ್ಲ ಕೊಡ್ತಾರೆ, ಸೆಟ್ಟೇ ಇಟ್ಟಿದ್ದಾರೆ ಇಲ್ಲಿ. ಸೊ ಇದನ್ನು ತಗೊಂಡು ಒಳಗಡೆ ಹೋಗಬೇಕು. ಗಂಟೆ ಕೂಡ ಸಿಗುತ್ತೆ ಹೊರಗಡೆನೆ. ಸೊ ಅಲ್ಲಿ ಹೋಗಿ ನೀವು ಯಾವುದು ಚಾಯ್ಸ್ ಅಂತ ಗಂಟೆ ತೊಗೊಂಡು ಬಂದು ಹರಕೆ ಮಾಡ್ಕೊಳೋರು ಹರಕೆಗೆ ಅಂತ ಕಟ್ಬೋದು, ಇಲ್ಲ ಹರಕೆ ಮಾಡ್ಕೊಂಡು ಹೋಗಿರೋರು ಮತ್ತೆ ಬಂದು ಗಂಟೆನ ಕಟ್ಬೋದು ಇಲ್ಲಿ. ಆ್ಯಂಡ್ ಇಲ್ಲಿನ ಮಹತ್ವ ಅಂತೂ ತುಂಬ ಒಳ್ಳೆಯದು. ಆ್ಯಂಡ್ ಇಲ್ಲಿ ಯಾವಾಗಲೂ ದೀಪ ಉರಿತಾ ಇರುತ್ತೆ, ಎಷ್ಟೇ ಮಳೆ ಇದ್ದರೂ ಅಷ್ಟೇ. ಆ್ಯಂಡ್ ನೋಡಿ ಬೆಳಗ್ಗೆನೇ ಎಷ್ಟು ರಶ್ ಇದ್ದಾರೆ. ಸೊ ಗರ್ಕೆ, ಎಕ್ಕದ ಹೂವು, ತುಳಸಿ ಎಲ್ಲದೂ ಕೊಟ್ಟಿದ್ದಾರೆ. ಸೊ ಒಂದು ಸ್ವಲ್ಪ ಕಾಸ್ಟ್ಲಿನೇ ಅಂತ ಅನಿಸುತ್ತೆ. ಸೌತೆಕಾಯಿ ಎಲ್ಲ ಕೊಟ್ಟಿದ್ದಾರೆ, ಕಾಸ್ಟ್ಲಿನೇ ಅನಿಸುತ್ತೆ. ಬಟ್ ಏನೂ ಮಾಡೋಕ್ಕಾಗಲ್ಲ ಅಲ್ವಾ, ನಾವು ಕ್ಯಾರಿ ಮಾಡಿಕೊಂಡು ಅಲ್ಲಿಂದ ಬ್ಯಾಂಗ್ಳೂರಿಂದ ಬರೋದಕ್ಕಾಗಲ್ಲ. ಆ್ಯಂಡ್ ಇಲ್ಲಿ ನೋಡಿ ಪೂಜೆ ಕೂಡ ನಡೀತಾ ಇದೆ. ಬೆಳಗ್ಗಿನ ಆರತಿ ಪೂಜೆ ನಡೀತಾ ಇದೆ ಇನ್ನು ಈಗ. ಸೊ ಮಳೆ ಇರೋದ್ರಿಂದ ಸ್ವಲ್ಪ ಎಲ್ಲ ಡಿಲೇನೇ ಆಗಿದೆ. ತುಂಬ ಚೆನ್ನಾಗಿ ದರ್ಶನ ಕೂಡ ಆಯಿತು ನಮಗೆ. ನಾವು ದರ್ಶನ ಮುಗಿಸ್ಕೊಂಡು ಪ್ರಸಾದ ಎಲ್ಲ ತಗೊಂಡು ಈಗ ನಾವು ಕುಕ್ಕೆ ಕಡೆಗೆ ಹೋಗಬೇಕು. ಆ್ಯಂಡ್ ಇಲ್ಲಿ ಸಮ್ ಅದರ್ ಫೋಟೋಸ್ ಕೂಡ ಆ್ಯಡ್ ಮಾಡಿದ್ದೀನಿ. ಸೊ ಇಲ್ಲಿ ನೋಡ್ಬೋದು ನೀವು ಎಷ್ಟು ಗಂಟೆಗಳು ಕಟ್ಟಿದ್ದಾರೆ ಅಂದರೆ, ದೊಡ್ಡದು ಚಿಕ್ಕದು ಪುಟ್ಟು ಗಂಟೆಗಳೆಲ್ಲ ಕಟ್ಟಿದ್ದಾರೆ. ಆ್ಯಂಡ್ ಚಂದು ಅವರು ಪ್ರಸಾದ ತೊಗೊಂಬರೋದಕ್ಕೆ ಹೋದರು, ಹಾಗಾಗಿ ನಾನು ಈ ವಿಡಿಯೋನ ಮಾಡ್ಕೋತಾ ಇದ್ದೀನಿ. ಸೊ ಪ್ರಸಾದ ಇಲ್ಲೇ ಕೊಡೋದು. ಸೊ ಇಲ್ಲಿ ಪ್ರಸಾದ ತೊಗೊಂಡು ಬರೋದಕ್ಕೆ ಚಂದು ಅವ್ರು ಹೋಗಿದ್ದಾರೆ. ಆ್ಯಂಡ್ ಅವಲಕ್ಕಿ ಪ್ರಸಾದ ವಾವ್ ಸೂಪರಾಗಿರುತ್ತೆ. ನಾವು ಮನೆಗೂ ಕೂಡ ತೊಗೊಂಬಂದ್ವಿ. ಆ್ಯಂಡ್ ಇರಲಿ ಅಂತ ಹೇಳ್ಬಿಟ್ಟು, ಮತ್ತು ಏನೂ ಹಾಳಾಗಲ್ಲ ಅದು, ಬಿಕಾಸ್ ಅವಲಕ್ಕಿ ಬೆಲ್ಲ ಕೊಬ್ಬರಿ ಹಾಕಿರ್ತಾರಲ್ವ. ಸೊ ಏನು ಅಷ್ಟೊಂದು ಹಾಳಾಗಲ್ಲ, ಒಂದು ವಾರ ಆದರೂ ಇಟ್ಕೊಂಡು ತಿನ್ಬೋದು. ಅದು ಫೇವ್ರೇಟು. ಆ್ಯಂಡ್ ವಿ ಆರ್ ಗೋಯಿಂಗ್ ನಾವ್. ಕುಮಾರವ್ಯಾಸ, ಕುಮಾರಧಾರ. ಆ ಸಲ ಬಂದಾಗ ಇದೆ ತಾನೇ ಹರಿತಾ ಇದ್ದಿದ್ದು ಜೋರಾಗಿ. ಇದೆ ಅದು ನದಿ, ಏನು ತುಂಬಿಲ್ಲ ಈ ಸಲ. ಕುಮಾರಧಾರ ರಭಸ ಇಲ್ಲ ಅಲ್ವಾ ಈ ಸಲ. ಫೈನಲಿ ಕುಕ್ಕೆ ಸುಬ್ರಹ್ಮಣ್ಯಗೆ ಬಂದಿದ್ದೀವಿ. ಇದೇನು ದರ್ಶನ ಕ್ಲೋಸ್ ಆಗಿದೆಯಾ ಏನು ಅಂತ ನೋಡಬೇಕು. ಕ್ಲೋಸ್ ಆದರೆ ಇದು ಓಪನ್ ಆಗೋದು 3 o'clockಗೆ. ಸೊ ನಾವು ಬಂದಿರೋದು 1:30ಗೆ. ಸೊ ನೋಡುವ ಓಪನ್ ಇದೆಯಾ ಇಲ್ಲ ಅಂತ. ಇದು
ಮಾತ್ರ ಸಕ್ಕತ್ತಾಗಿದೆ ಅಲ್ವಾ, ನನಗಂತೂ ಸಕ್ಕತ್ ಇಷ್ಟ ಆಯಿತು. ಬಟ್ ಇಲ್ಲಿ ಮಳೆನೂ ಇರುತ್ತೆ, ಬಟ್ ಹ್ಯುಮಿಡಿಟಿನೂ ಅಷ್ಟೇ ಇರುತ್ತೆ, ಸಿಕ್ಕಾಪಟ್ಟೆ ಸೆಕೆ ಕೂಡ ಇರುತ್ತೆ. ಸೊ ಮಳೆನೂ ಹೋಯ್ತಿದೆ, ಹಾಗೆ ಸಿಕ್ಕಾಪಟ್ಟೆ ಸೆಕೆನೂ ಇತ್ತು. ಸೊ ದರ್ಶನ ಎಲ್ಲ ಮುಗಿಸ್ಕೊಂಡು ಬೇಗ ಬೇಗ ದರ್ಶನಕ್ಕೆ ಹೋಗಿ, ಬಿಕಾಸ್ 1:30 ಕ್ಲೋಸಿಂಗ್ ಟೈಮ್ ಅಂತೆ. ಸೊ ಹಾಗಾಗಿ 2 o'clockವರೆಗೂ ಎಕ್ಸ್ಟೆಂಡ್ ಮಾಡಿದರು ಬಿಕಾಸ್ ಆಫ್ ರೈನ್ ಅಂತ. ಬೇಗ ಬೇಗ ದರ್ಶನಕ್ಕೆ ಬಿಟ್ಟರು, ಡೈರೆಕ್ಟ್ ದರ್ಶನಕ್ಕೆ ಬಿಟ್ಟರು ಇಲ್ಲಿ ಕೂಡ. ಸೊ ಹಾಗೆ ಭೋಜನಕ್ಕೆ ಬಂದ್ವಿ, ಅಂದರೆ ಊಟಕ್ಕೆ ಬಂದ್ವಿ. ಸೊ ಎಷ್ಟು ರಶ್ ಇತ್ತು ಅಂದರೆ ಊಟಕ್ಕೆ ಮಾತ್ರ ಫ್ಯಾನ್ಸ್ ಎಲ್ಲ ಇದ್ರೂ ನಮಗೆ ಸೆಕೆ ಆಗ್ತಾಯಿತ್ತು, ಅಷ್ಟು ಸೆಕೆ ಆಗ್ತಾಯಿತ್ತು. ಆ್ಯಂಡ್ ಫೈನಲಿ ಇಲ್ಲಿ ಡಿಫ್ರೆಂಟ್ ಊಟ ಸಿಗುತ್ತೆ ನಮಗೆ. ಇಲ್ಲೊಂದು ಚಟ್ನಿ ಹಾಕ್ತಾರೆ, ಒಂಥರ ಪರ್ಪಲಿಶು ರೆಡ್ ಕಲರ್ ಚಟ್ನಿ, ಸಕ್ಕತ್ತಾಗಿರುತ್ತೆ ಇಲ್ಲಿನ ಊಟ ಕೂಡ. ಸೊ ಇಲ್ಲಿ ಬಾಳೆ ಎಲೆ ಊಟ, ಅದೇ ನಮಗೆ ಒಂಥರ ಖುಷಿ ಕೊಡೋದು. ಇದನ್ನೆಲ್ಲ ಇದೇ ಚಟ್ನಿ ನೋಡಿ, ಇದು ಒಂಥರ ಕೆಂಪು ಕಲರ್ ಇದೆ. ಲಾಸ್ಟ್ ಟೈಮ್ ಬಂದಾಗ ನಮಗೆ ಪರ್ಪಲಿಶ್ ಕಲರ್ ಆಗಿ ಸಿಕ್ಕಿತ್ತು. ಸೊ ಇಲ್ಲಿ ಚಟ್ನಿ, ಅನ್ನ, ಸಾಂಬಾರು, ಅಂದರೆ ಸಾಂಬಾರು ಅಂದರೆ ಇವ್ರ ಕಡೆ ತಿಳಿ ಸಾರು ಅಂತ ಹೇಳ್ತಾರೆ. ಸೊ ಗಟ್ಟಿ ಸಾಂಬಾರು ಬೇರೆ, ತಿಳಿ ಸಾಂಬಾರು ಬೇರೆ ಕೊಡ್ತಾರೆ. ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ದರ್ಶನ ಎಲ್ಲ ಮುಗಿದು ಊಟ ಎಲ್ಲ ಮುಗಿಸ್ಕೊಂಡು ಈಗ ಹೊರಟಿದ್ದೀವಿ ಬ್ಯಾಕ್ ಟು ಬ್ಯಾಂಗ್ಳೂರಿಗೆ. ಸೊ ಮಳೆ ಬಂದು, ಬಿಸಿಲು ಬಂದು, ಮತ್ತೆ ಮಳೆ ಬಂದು, ಈಗ ಬಿಸಿಲು ಬರ್ತಾ ಇದೆ. ಸೊ ಆನ್ ದ ವೇ ಹೋಗ್ತಾ ನೋಡೋಣ ಹೇಗಿರುತ್ತೆ ರೋಡ್ಸ್ ಎಲ್ಲ ಅಂತ. ಮಳೆ 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 ರೋಡೇ ಕಾಣಲ್ಲ ಅಂತ ಮಳೆ ಶುರುವಾಯ್ತು ಮತ್ತೆ. ಗುಂಡ್ಲಾ ಫಾರೆಸ್ಟ್, ಗುಂಡ್ಲಾ ಫಾರೆಸ್ಟ್. ಸಿಕ್ಕಾಪಟ್ಟೆ ಮಳೆ. ಅಲ್ಲೆಲ್ಲ ಬಿಸಿಲಿತ್ತು, ಇಲ್ಲ ಮಳೆ ಬರ್ತೈತಿ, ಹೆಂಗೆ ಮರೆಯೋದು. ಇಲ್ಲಿ ಫಾಲ್ಸ್ ಇದೆ, ಒಂದು ಜರಿ ಥರ ಹರಿತಿದೆ. ಸೊ ಅಲ್ಲಿ ಫೋಟೋ ಇಟ್ಕೊಬರೋಣ ಅಂತ ಹೇಳ್ತಿದ್ದೀನಿ. ಇದು ಒಂದು ಗುಂಡ್ಲಾ ಫಾರೆಸ್ಟ್ ಒಳಗಡೆ ಇದ್ದೀವಿ. ಗುಂಡ್ಯಾ ಫಾರೆಸ್ಟ್ ಒಳಗಡೆ ಇದ್ದೀವಿ. ಸೊ ಇನ್ನೂ ಇಳಿಬಾರ್ದು ಅಂತ ಯಾವುದೇ ಬೋರ್ಡ್ಸ್ ಎಲ್ಲ ಹಾಕಿಲ್ಲ ಇಲ್ಲಿ, ಹಾಗಾಗಿ ಇಲ್ಲೇ ಇಳ್ಕೊಳ್ಳೋಣ ಅಂತ. ಸರಿ ಆಯ್ತು, ಇಳಿಯಲ್ಲ, ಸುಮ್ಮನೆ ಫೋಟೋ ಇಟ್ಕೊತೇವೆ. ಅಲ್ಲಿ ನೋಡಲ್ಲಿ ಇನ್ನೂ ಚಂದ ಇದೆ, ಸಿಂಪಲ್ ಫಾಲ್ಸ್. ಒಂದಷ್ಟು ಫೋಟೋಸ್ ಕೂಡ ಕ್ಲಿಕ್ ಮಾಡಿಕೊಂಡೆ. ಎಷ್ಟೊಂದು ಜನ ಒಂದು ಫೋಟೋಗ್ರಫಿ ಅಂತಲೇ ಮಾಡ್ತಾಯಿದ್ರು, ಬಟ್ ಅಷ್ಟೊಂದು ಸೇಫ್ ಅಲ್ಲ ಅಂತ ಅನ್ಕೋತೀನಿ. ಬಿಕಾಸ್ ಈಗ ತುಂಬ ಜಾಸ್ತಿ ಆಗೋಗ್ಬಿಟ್ಟಿದೆ. ಆ್ಯಂಡ್ ಈ ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ ಗೊತ್ತಾ. ಆ್ಯಂಡ್ ಒಂಥರ ಫಾಗ್ ಟೈಪ್ ಹೋಗ್ತಾ ಇದೆ, ಹೊಗೆ ಥರ. ಯಪ್ಪ, ಇದನ್ನು ವೀಡಿಯೋದಲ್ಲಿ ನೋಡಿದ್ರೆ ನನಗೊಂಥರ ಮೈಯೆಲ್ಲ ಜುಮ್ ಅನ್ನುತ್ತೆ, ಅಷ್ಟು ಚೆಂದ ಇತ್ತು. ಸೊ ಈ ಸೀಸನಲ್ಲಿ ಹೋಗಬೇಕು, ತುಂಬ ಚೆನ್ನಾಗಿರುತ್ತೆ. ಬಟ್ ಈ ಸೀಸನಲ್ಲಿ ಹೋದರೆ ಈ ಥರ ಮಳೆಗಳು ಎಲ್ಲ ಆಗಿ ಕೊಚ್ಕೊಂಡು ಹೋಗೋದು ಎಲ್ಲ ಇರುತ್ತೆ. ಸೊ ಏನು ಮಾಡೋಕ್ಕಾಗಲ್ಲ, ನೋಡಿಕೊಂಡು ನಾವು ಹೋಗಬೇಕು. ಆ್ಯಂಡ್ ಒಳ್ಳೆ ಸೀಸನ್ ಇದು. ಆ್ಯಂಡ್ ಹಾಗೆ ಟೀ ಬಜ್ಜಿ ಬಂದ್ವಿ. ಸೊ ಒಂದು ಬರ್ತಾ ಸಕಲೇಶ್ಪುರದ ಹತ್ರ ನಿಲ್ಲಿಸಿ ಬಜ್ಜಿ ಎಲ್ಲ ತಿನ್ಕೊಂಡು ನಾವು, ಬಿಕಾಸ್ ಸಕಲೇಶ್ಪುರ ಅಯ್ಯಪ್ಪ ಚಳಿ ಸಿಕ್ಕಾಪಟ್ಟೆ ಇದೆ. ಆಹಾ, ಎಂಥದ್ದು ಗೊತ್ತಾ, ಬಜ್ಜಿ ಸಕ್ಕತ್ತಾಗಿತ್ತು, ಟೀ ಮಾತ್ರ ಸೂಪರ್ ಆಗಿತ್ತು. ಸೊ ಇದು ಸಕಲೇಶ್ಪುರ ಮಿಡಲಲ್ಲಿದೆ, ಸಕ್ಕತ್ತಾಗಿ ಮಾಡಿಕೊಟ್ರು, ಟೀ ಮಾತ್ರ ಸಕ್ಕತ್ತಾಗಿತ್ತು. ಈ ಊಟ ತೊಗೊಂಡೋಗ್ಬೇಕು ಅಂತ ಒಂದು ಪ್ಲ್ಯಾನು, ಬಟ್ ನಮ್ಮತ್ತೆ ಎಲ್ಲ ನನ್ನನ್ನೇ ಆಚೆ ಹಾಕ್ಬಿಟ್ಟವ್ರು ಅನ್ನೋ ಒಂದು ಭಯ, ಇಡೋಕ್ಕೆ ಜಾಗ ಇಲ್ಲದೆ ಅಂತ. ಸೊ ನೋಡಿ ಮಳೆ ಆವಾಗಲೇ ಸಿಕ್ಕಾಪಟ್ಟೆ ಮಳೆ ಶುರು ಆಯಿತು. ಅಯ್ಯಯ್ಯ, ಸೌಂಡ್ ನೋಡಿ, ಗಿಯ 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 ಗಿಯಾ ಅಂತ ಆ ಹುಳುಗಳ್ದು ಸೌಂಡು. ಕಾಫಿ ಎಸ್ಟೇಟ್ ಯಾರ್ದೋ ಇದು. ಆಲ್ಮೋಸ್ಟ್ ಸಕಲೇಶ್ಪುರ ನಿಯರ್ ಇದ್ದೀವಿ. ಇನ್ನೂ ಒಂದು 2 hours ಆಗುತ್ತೆ ನಾವು ಬ್ಯಾಂಗ್ಳೂರ್ಗೆ ಹೋಗೋಕ್ಕೆ. 2 to 3 hours ಆಗುತ್ತೆ. ಚಳಿ ಜಾಸ್ತಿ ಆಯಿತು, ಹೊರಡೋಣ ಬನ್ನಿ. ಮಳೆ ಫುಲ್ ಮಳೆ, ಫುಲ್ ಮಳೆ. ಫೈನಲಿ ಇನ್ನೊಂದು 3 hours ಆಗುತ್ತೆ ನಾವು ರೀಚ್ ಆಗೋದಕ್ಕೆ. ಬಿಕಾಸ್ ಹೋಗೋದು ಜನ ಅಷ್ಟು ಜಾಸ್ತಿ ಇದ್ದಾರೆ. ಸಂಡೇ ಆಗಿರೋದ್ರಿಂದ, ಇವತ್ತು ಸ್ಯಾಟರ್ಡೆ, ನಾಳೆ ಸಂಡೇ. ಸೊ ಎಷ್ಟು ಜನ, ಎಷ್ಟು ಕಾರ್ಗಳು ಹೋಗ್ತಾ ಇದ್ದಾವೆ ನೋಡಿ, ಧರ್ಮಸ್ಥಳ ಅಂತ ಅಂದ್ಕೊಂಡು. ಚಳಿ ಬೇರೆ ಸಿಕ್ಕಾಪಟ್ಟೆ ಇದೆ. ಬನ್ನಿ, ಇನ್ನೂ ಕಾಣ್ತಿಲ್ಲ ಅಲ್ವಾ ಸಕಲೇಶ್ಪುರ.
ವೇರಿ ಸಕಲೇಶ್ಪುರ. ಫುಲ್ ಮಳೆ ಮಳೆ ಮಳೆ. ಅಪ್ಪ ಓ ಸಿಕ್ಕಾಪಟ್ಟೆಪ್ಪ. ಫುಲ್ ಮಳೆ. ಸೊ ಈ ಲಾಗ್ ಇಷ್ಟವಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ ಲಾಗ್ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಪ್ಲೀಸ್ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ಲಾಗ್. ಲಾಟ್ಸ್ ಆಫ್ ಲವ್.